ಸರ್ ಆರೋಪ ಇತ್ತಲ್ಲ ಸರ್, ಅದು ಲೋಕಾಯುಕ್ತರು ಕ್ಲೀನ್ ಚಿಟ್ ಕೊಟ್ಟಿದ್ದಾರೆ ಸರ್. ಬಿಜೆಪಿ ಆರೋಪ ನೋಡಿಲ್ಲ ನಾನು ಕೆಂಪಣ್ಣವ್ರು ಏನು ಕಂಪ್ಲೇಂಟ್ ಕೊಟ್ಟಿದ್ರು 40% ಅಂತ. ಯಾರು 40% ಕೊಡ್ತೀವಿ ಅಂತ ಹೇಳಿದವರು? 40% ವಸೂಲು ಮಾಡ್ತಾ ಇದ್ದಾರೆ ಅಂತ ಹೇಳಿದವ್ರು ಯಾರು? ಕೆಂಪಣ್ಣವ್ರ ಆರೋಪದ ಮೇಲೆ ಈ ಸರ್ಕಾರ ತಗೊಳ್ತದೆ ಅಂತೇಳಿ ನಾವು ಆರೋಪ ಮಾಡಿದ್ದು, ಗೊತ್ತಾಯ್ತಾ? ಅದ್ರ ಮೇಲೆ ಒಂದು ಕಮಿಷನ್ ಮಾಡಿದ್ದು. ಅದ್ರ ರಿಪೋರ್ಟ್ ನೋಡಿಲ್ಲ ನಾನು. ರಿಪೋರ್ಟ್ ನೋಡಿದ್ಮೇಲೆ ಕಾಮೆಂಟ್ ಮಾಡ್ತೀನಿ. ಕೇಸ್ ಖುಲಾಸೆ ಮಾಡಿದಾರಂತ ಯಾರು ಸುದ್ದಿ ಬಂದದ್ ಹೇಳ್ಬೇಡಿ. ನೀನು ಬಿಜೆಪಿ ಅವ್ರ ಮಾತು ಕೇಳ್ಕೊಂಡು ಹೇಳ್ತಾ ಇದೀಯಾ? ಸುದ್ದಿ ನಾ ನೋಡಿಲ್ಲ. ಆರ್ ಅಶೋಕ್ ಅವರು ಮತ್ತು ಗೋವಿಂದ್ ಕಾರಜೋಳ ಆಯ್ತಪ್ಪ, ಅನೇಕ ವಿಚಾರಗಳು ಸಾಕ್ಷಿಗಳ ಇಲ್ದೇನೆ ವಜಾ ಆಯ್ತವೆ. ಹಾಗಂತ ಅರ್ಥ ತಪ್ಪೇ ಆಗಿಲ್ಲ ಅಂತಲ್ಲ ಅರ್ಥ. ಈಗ ಮರ್ಡರ್ ಆಗಿರ್ತದೆ, ಎಲ್ರಿಗೂ ಖುಲಾಸೆ ಆಗ್ಬಿಡ್ತದೆ. ಮರ್ಡರ್ ಆಗಿರಲ್ವಾ? ಮತ್ ಸಾಕ್ಷಿಗಳಿಲ್ಲ ಅಂತ ಖುಲಾಸೆ ಆಗಿರ್ತದೆ. ನೀವು ಸ್ವಲ್ಪ ತಿಳ್ಕೋಬೇಕು, ಯಾವಾಗಲೂ ಕಾಮನ್ ಸೆನ್ಸ್ ಅಪ್ಲೈ ಮಾಡ್ಬೇಕು. ಒಂದ್ ಕೇಸ್ ನಲ್ಲಿ ವಜಾ ಆಗ್ಬಿಟ್ಟ ತಕ್ಷಣ ತಪ್ಪೇ ಆಗಿಲ್ಲ ಅಂತಲ್ಲ, ತಪ್ಪಾಗಿರ್ತದೆ, ಪ್ರೂವ್ ಆಗಿರಲ್ಲ. ಯಾವುದೇ ರೀತಿ ಕೋವಿಡ್ ಹಗರಣ ಮಾಡಿಲ್ಲ, ಕಿಟ್ಗಳಲ್ಲಿ ಯಾವುದೇ ರೀತಿ ಹಗರಣ ಆಗಿಲ್ಲ ಅಂತ ಏನು ತಪ್ಪು ಮಾಡಿದವರು ನಾವು ತಪ್ಪು ಮಾಡಿದೀನಿ ಅಂತ ಒಪ್ಕೋತಾರ? ತಪ್ಪು ಮಾಡಿದವರು ತಪ್ಪು ಮಾಡಿದ್ದೀನಿ ನಾನು ಶಿಕ್ಷೆ ಕೊಡಿ ಅಂತ ಕೇಳ್ತಾರ? ತಾಳಪ್ಪ ತಮ್ಮ, ಇವ್ರು ಈ ಕಡೆ ಕೇಳ್ತಾ ಇದ್ದಾರೆ, ನೀನ್ ಮಧ್ಯದಲ್ಲಿ ಕೇಳ್ತಾ ಇದ್ದಾರೆ. ಕೇಳಯ್ಯ, ಯಾವಾಗಲೂ ಈಗ ನಾನ್ ಮಾಡಿರೋದ? ನಾನ್ ತನಿಖೆ ಮಾಡಿದ್ದೀರಾ? ಕಮಿಷನ್ ಮಾಡಿರೋದು ಮೈಕೆಲ್ ಕುನಾ ಅವರು ಕಮಿಷನ್ ಮಾಡಿರ್ತಕ್ಕಂಥದ್ದು. ಮೈಕೆಲ್ ಕುನಾ ಅವರು ಮಿಸ್ಅಪ್ರೋಪ್ರಿಯೇಷನ್ ಆಗಿದೆ ಅಂತ ವರದಿ ಕೊಟ್ಟಿದ್ದಾರೆ. ಅದನ್ನ ನಾವು ಎಕ್ಸಾಮಿನ್ ಮಾಡ್ತಾ ಇದ್ದೀವಿ, ಗೊತ್ತಾಯ್ತಾ? ಅದ್ ಎಕ್ಸಾಮಿನ್ ಮಾಡಿ ನಾವು SIT ಮಾಡ್ಬೇಕಾ ಮಾಡಬಾರ್ದ ಅಂತ ಯೋಚನೆ ಮಾಡ್ತಾ ಇದ್ದೀವಿ. SIT ಮಾಡ್ತೀವಿ. ಆಮೇಲೆ ಉಪಚುನಾವಣೆಗಳು 27 ನನಗ್ ಕೇಳಕ್ಕೆ ನೀನೇ ಆಗ್ಬೇಕಾ? ಕೇಳಪ್ಪ, ನನ್ನ ಆರೋಪ ಬೇರೆ. ದೇ ಹ್ಯಾವ್ ಟ್ರೈಡ್ ಬಟ್ ಫೇಲ್ಡ್. ದೇ ಹ್ಯಾವ್ ಟ್ರೈಡ್ ಅಂಡ್ ಫೇಲ್ಡ್. ಅದ್ ಬಿಟ್ಬಿಟ್ಟು ಈಗ ಅದಕ್ಕೆ ನನ್ನ ಮೇಲೆ ಸುಳ್ಳು ಕೇಸ್ ಆಗ ಶುರು ಮಾಡಿದ್ದಾರೆ. ಸಾಕ್ಷಿ ಇಲ್ದೇನೆ ಆರೋಪ ಮಾಡ್ದಂಗೆ ಆಯ್ತಲ್ಲ ಸರ್. ಎಲ್ಲ ಒಂದ್ ಕಡೆ ಕೇಸ್ ಸ್ಟ್ಯಾಂಡ್ ಆಗ್ಲಿಲ್ಲ ಅಂದ್ರೆ ವಿತೌಟ್ ಸರಿಯಾದ ಒಂದು ಗಟ್ಟಿಯಾದಂತ ಸಾಕ್ಷಿಗಳು ಇಲ್ದೇನೆ ಆರೋಪ ಮಾಡಿ. ನೀನ್ ಲಾಯರಾ? ಅಲ್ಲ ಸರ್, ಕೇಳದಲ್ಲ ಲಾಯರ್ ಏನಪ್ಪ. ಈಗ ಕಂಪ್ಲೇಂಟ್ ಕೊಟ್ಟಿರ್ತೀವಿ ಯಾವ್ದೋ ಒಂದು ಕ್ರಿಮಿನಲ್ ಕೇಸ್ಗೆ, ಆಗ ಸಾಕ್ಷಿಗಳನ್ನೂ ಒದಗಿಸಿರ್ತೀವಿ. ಆದ್ರೆ ಆ ಸಾಕ್ಷಿನಲ್ಲಿ ಒಂದೊಂದ್ ಸಾರಿ ಡೌಟ್ ಬಂದ್ಬಿಡ್ತದೆ. ಆ ಡೌಟ್ ಬಂದಾಗ ಆ ಬೆನಿಫಿಟ್ ಆಫ್ ಡೌಟ್ಸ್ ಯಾರಿಗೂ ಹೋಗೋದು? ಅಪರಾಧಿಗಳಿಗೂ ಹೋಗ್ತದೆ, ಆರೋಪಿಗಳಿಗೂ ಹೋಗ್ತದೆ. ನಾನು ಅದನ್ನೇ ಹೇಳದ್ದು ನಿಮಗೆ. ತಿಳ್ಕೊತಮ್ಮ, ನಾನು ಲಾಯರ್ ಆಗಿದ್ದವನು, ಗೊತ್ತಾಯ್ತಾ? ಅನೇಕ ಕೇಸ್ಗಳು ಅಕ್ಯೂಟ್ ಆಗ್ತವೆ. ಯಾಕೆ ಅಕ್ಯೂಟ್ ಆಗ್ತವೆ? ಫಾರ್ ವಾಂಟ್ ಆಫ್ ಎವಿಡೆನ್ಸ್. ಯಾಕಂದ್ರೆ ನಮ್ಮ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ನಲ್ಲಿ